ಶ್ರೀ ಗುರುಭ್ಯೋ ನಮಃ. ಗುರುವೇ ಸರ್ವಲೋಕಾನಾಂ ವಿಹಜೇ ಭವರೋಗಿಣಾಂ ವಿದಯೇ ಸರ್ವವಿದ್ಯಾನಾಂ ಶ್ರೀ ಗುರು ದಕ್ಷಿಣಾಮೂರ್ತಯೇ ನಮಃ. ಶ್ರೀ ಪರಶುರಾಮ ಸ್ವಾಮಿ ಕೋಲಾರಮ್ಮನವರ ಪ್ರತಿಷ್ಠಾಪನೆ ಮಾಡಿ ಈ ಪರಶುರಾಮ ಕ್ಷೇತ್ರ ಅಂತ ಶತಶೃಂಗ ಸಮೀಪೆ ಪರಶುರಾಮ ಕ್ಷೇತ್ರೆ ದಂಡಕಾರುಣ್ಯೆ ಕೋಲಾಹಲಪುರಾಧೀಶ್ವರಿ ಅಂತ ಈ ಊರಿನ ಗ್ರಾಮ ದೇವತೆಯನ್ನು ಪ್ರತಿಷ್ಠಾಪನೆ ಅಂತ ಪರಶುರಾಮ ಸ್ವಾಮಿ ದೇವಸ್ಥಾನದಲ್ಲಿ ಶರನ್ನವರಾತ್ರಿ ಇದೇ ಮೊದಲ ಬಾರಿಗೆ ಈ ದೇವಾಲಯ ಇರೋದ್ರಿಂದ ಇದೇ ಫಸ್ಟ್ ಸರಿ ಈ ಸ್ವಾಮಿಗೆ ವಿಶೇಷವಾಗಿ ಗುರು ದಕ್ಷಿಣಾಮೂರ್ತಿಯವರಿಗೆ ಶರನ್ನವರಾತ್ರಿ ಪ್ರಯುಕ್ತ ಸ್ವಾಮಿಗೆ ಬೆಳಗಿನ ಜಾವ ವಿಶೇಷವಾಗಿ ಗಣಪತಿ ಪೂಜೆಯಿಂದ ಪ್ರಾರಂಭವಾಗಿ ಸ್ವಾಮಿಗೆ ಮಹಾರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ಸಹಸ್ರನಾಮ ಅರ್ಚನೆ ಇಂದ ಸ್ವಾಮಿಗೆ ವಿಶೇಷವಾಗಿ ಈ ಒಂದೊಂದು ದಿನ ಸ್ವಾಮಿಗೆ ಒಂದೊಂದು ರೀತಿಯಂತಹ ಅಲಂಕಾರ ಇರುತ್ತದೆ. ಮೊದಲನೇ ದಿನವಾಗಿ ಸ್ವಾಮಿಗೆ ವಿಶೇಷವಾಗಿ ಅರಿಶಿಣದಲ್ಲಿ ಅಲಂಕಾರ, ಅರಿಶಿಣದಲ್ಲಿ ಮತ್ತೆ ಪ್ರತಿನಿತ್ಯ ಒಂದೊಂದು ಅಲಂಕಾರ, ಕುಂಕುಮ, ವಿಳೆದೆಲೆ ಅಲಂಕಾರ, ಮತ್ತೆ ಸ್ವಾಮಿಗೆ ವೈರಮುಡಿ ಅಂದ್ರೆ ಹತ್ತಿ ಅಲಂಕಾರ, ಮತ್ತೆ ಸ್ವಾಮಿಗೆ ವಿಶೇಷವಾಗಿ ಕಡಲೆ, ದಕ್ಷಿಣಾಮೂರ್ತಿಗೆ ಇಷ್ಟವಾದಂತಹ ಪದಾರ್ಥ ಕಡಲೆ ಅಲಂಕಾರ, ಅನ್ನಪೂರ್ಣೇಶ್ವರಿ ಅಂದ್ರೆ ಸ್ವಾಮಿಗೆ ವಿಶೇಷವಾಗಿ ಅಲಂಕಾರ ಇರ್ತದೆ. ಪಂಚಲಿಂಗ ಅಂತಂದ್ರೆ 5 ಲಿಂಗದಲ್ಲಿ ಸ್ವಾಮಿಗಳೇ ಪಂಚಲಿಂಗ ಅಲಂಕಾರ ಇರ್ತದೆ. ದಾಳಂಬ್ರಿ ಅಲಂಕಾರ, ಒಂದೊಂದು ರೀತಿಯಾಗಿ ನವರಾತ್ರಿಗಳಲ್ಲಿ ಸ್ವಾಮಿಗೆ ವಿಶೇಷವಾಗಿ ಅಲಂಕಾರ ಇರುತ್ತೆ. ಸ್ವಾಮಿಗೆ ಇಲ್ಲಿ ದೇವಸ್ಥಾನದಲ್ಲಿ ಸ್ವಾಮಿಗೆ ವಿಶೇಷವಾಗಿ ನವರಾತ್ರಿ ಪ್ರಯುಕ್ತ ಪಂಚಲಿಂಗ ಅಲಂಕಾರ ಮಾಡಿದ್ದೀನಿ. ಮತ್ತೆ ಕೈಲಾಸ ಪರ್ವತ ಅಲಂಕಾರ, ಸ್ವಾಮಿಗೆ ಉತ್ಸವ ಮೂರ್ತಿಯನ್ನ ಕೈಲಾಸದಲ್ಲಿ ಇದ್ದಂಗೆ ಸ್ವಾಮಿಗೆ ಕೈಲಾಸ ಪರ್ವತ ಅಲಂಕಾರ ಸ್ವಾಮಿಗೆ ವಿಶೇಷವಾಗಿ ಮಾಡಿದ್ದೀನಿ. ಬೆಳಗ್ಗೆ 9ರಿಂದ ಮಧ್ಯಾಹ್ನ 1 ಗಂಟೆವರೆಗೂ ಸ್ವಾಮಿಗೆ ದರ್ಶನ ಇರುತ್ತದೆ. ಮತ್ತೆ ಸಂಜೆ 5:30ಯಿಂದ 9 ಗಂಟೆವರೆಗೂ ಸ್ವಾಮಿಗೆ ವಿಶೇಷವಾಗಿ ದರ್ಶನ ಇರುತ್ತೆ ನವರಾತ್ರಿ ಪ್ರಯುಕ್ತ ಸ್ವಾಮಿಗೆ. ಮತ್ತೆ ಗುರುವಾರ ಸ್ವಾಮಿಗೆ ವಿಜಯದಶಮಿ ಗುರುವಾರ ಬಂದ್ರಿಂದ ಸ್ವಾಮಿಗೆ ವಿಶೇಷವಾಗಿ ಪೂಜೆ ಇರುತ್ತೆ. ಸ್ವಾಮಿಗೆ ಗುರುವಾರ ಹೊತ್ತು ವಿಶೇಷ ಆದ್ರಿಂದ ಈ ನವರಾತ್ರಿಯಲ್ಲಿ ಪ್ರತಿನಿತ್ಯ ಅಭಿಷೇಕ ಇರುತ್ತೆ ಸ್ವಾಮಿಗೆ. ಪ್ರತಿನಿತ್ಯ ಸ್ವಾಮಿಗೆ ರುದ್ರಾಭಿಷೇಕ ಅಂತ ಸ್ವಾಮಿಗೆ ಶಿವನ ದೇವಸ್ಥಾನದಲ್ಲೆಲ್ಲ ರುದ್ರಾಭಿಷೇಕ, ದಕ್ಷಿಣಾಮೂರ್ತಿ ಶಿವನ ಸ್ವರೂಪ ಆದ್ರಿಂದ ದಕ್ಷಿಣಾಮೂರ್ತಿಗೆ ರುದ್ರಾಭಿಷೇಕ ವಿಶೇಷ ಪೂಜೆ ಇರುತ್ತದೆ. ಭಕ್ತಾದಿಗಳ ಅಭಿಷೇಕ ಮಾಡಿಸ್ಬೇಕಂದ್ರೆ ಮುಂಚಿತವಾಗಿ ನಮ್ಮನ್ನ ಸಂಪರ್ಕನೆ ಮಾಡಿ ಅಭಿಷೇಕ ಮಾಡಿಸ್ಬೋದು.